ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ಇವತ್ತು ನನ್ನ ತಮ್ಮನ ಬರ್ಡೇ, ಆ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅವನಿಗೆ ಇವತ್ತಿಗೆ 19 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ರಿಯಲಿ ಹ್ಯಾಪಿ ಆ್ಯಂಡ್ ರಿಯಲಿ ಪ್ರೌಡ್ ಆಫ್ ಹಿಮ್. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ದೀರು. ಸೊ ಯಾವಾಗಲೂ ಇದೇ ಥರ ಖುಷಿಯಾಗಿ ನಗ್ನಗ್ತಾ ಇರು. ಸೊ ಸಮ್ಟೈಮ್ಸ್ ನನ್ನ ತಮ್ಮ ಇಷ್ಟಿದ್ದವನು ಇಷ್ಟು ದೊಡ್ಡ ಬೆಳೆದ್ಬಿಟ್ಟಿದ್ದಾನೆ, ಎಷ್ಟು ಬೇಗ ಬೆಳೆದ್ಬಿಟ್ಟ ಅವನದ್ರಲ್ಲಂತೂ ಯೂಸ್ ಡಿಫ್ರೆನ್ಸಸ್ ನಾವು ನೋಡ್ಬೋದು. ಅಪಿಯರೆನ್ಸ್ ಅಲ್ಲಾಗಲಿ, ಕ್ಯಾರೆಕ್ಟರ್ ವೈಸ್ ಆಗಲಿ, ಬುದ್ಧಿಲಾಗಲಿ ಸಖತ್ ಯೂಸ್ ಡಿಫ್ರೆನ್ಸ್ ಇದೆ. ಮಾತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ಇನ್ನೂ ನನ್ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಇವತ್ತು ನನ್ನ ತಮ್ಮನ ಬರ್ಡೇದು ಕೂಡ ರೀಲ್ಸ್ ಶೇರ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಐಡಿ ಚಿತ್ರಾ ಸುರೇಶ್ ಅಂತ ಇದೆ. ಸೊ ಎಸ್, ನನ್ನ ತಮ್ಮನ ಬಗ್ಗೆ ಹೇಳಕ್ ಬಂದ್ರೆ ಈಸ್ ವೆರಿ ಹೆಂಗೆ ಅಂದರೆ ತುಂಬ ಪೊಸೆಸಿವ್ ಅಲ್ಲ, ತುಂಬ ಇನ್ನೋಸೆಂಟು ಅಲ್ಲ, ತುಂಬ ರೂಡು ಅಲ್ಲ, ಆ ಥರ ಅವನು ಒನ್ ಟೈಪ್ ಆಫ್ ಮಿಡಲ್ ಬಾಯ್. ಸಖತ್ತು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊತಾನೆ, ಒಂಥರ ಗುಡ್ ಫ್ಯಾಮಿಲಿ ಬಾಯ್ ಅಂತ ಹೇಳ್ಬೋದು. ಸಮ್ಟೈಮ್ಸ್ ನನ್ನ ತಮ್ಮನ ಬಗ್ಗೆ ನಂಗೆ ಯೋಚನೆ ಮಾಡ್ತಿದ್ದಾಗ ಐ ಫೀಲ್ ವೆರಿ ಲೋ ಅಂತ ಹೇಳ್ಬೋದು. ಸಖತ್ ಬೇಜಾರಾಗ್ಬಿಡುತ್ತೆ. ಬಿಕಾಸ್ ಈ ಸಮಥಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್. ನನ್ಗೆ ಹೇಳಕ್ಕೆ ಹೋದ್ರೂ ಅಳು ಬಂದ್ಬಿಡುತ್ತೆ ಒಂದೊಂದ್ಸಲ. ನಂಗೆ ತುಂಬಾ ಇಷ್ಟ ನನ್ನ ತಮ್ಮನ ಕಂಡ್ರೆ. ನಾನು ಅವನಿಗೋಸ್ಕರ ಏನು ಮಾಡೋಕ್ಕೂ ರೆಡಿ. ಆ್ಯಂಡ್ ಈಸ್ ಆಲ್ಸೋ ಆರ್ ಬ್ಯಾಕ್ ಬೋನ್, ಆರ್ ಫ್ಯಾಮಿಲಿ ಅಂತ ಹೇಳ್ಬೋದು. ನಮ್ಮ ಅಪ್ಪಂಗಾಗಲಿ ನಮ್ಮ ಅಮ್ಮಂಗಾಗಲಿ ನನಗಾಗಲಿ ಈಸ್ ಒನ್ ಟೈಪ್ ಆಫ್ ಮೇನ್ ಬಾಯ್. ಒಂದು ವೇಳೆ ನಾನು ನಮ್ಮ ಮನೇಲಿಲ್ಲ ಅಂದರೂ ಅಷ್ಟೇನು ಮಿಸ್ಸಿಂಗ್ ಫೀಲ್ ಆಗಲ್ಲ. ಬಟ್ ನನ್ನ ತಮ್ಮ ಇಲ್ಲ ಅಂದರೆ ದೇ ಮಿಸ್ ಹಿಮ್ ಅ ಲಾಟ್. ಅವ್ನು ಎಲ್ಲದಕ್ಕೂ ಬೇಕು. ಒಂದು ಎಕ್ಸಾಂಪಲ್, ಒಂದು ಚಿಕ್ಕಪುಟ್ಟ ಅಂಗಡಿಗೆ ಹೋಗಬೇಕು, ಇಲ್ಲ ಮನೇಲಿ ಏನೋ ಒಂದಕ್ಕೆ ಬೇಕು ಅಂದರೆ ಅವ್ನು ನೀಡೆಡ್ ತುಂಬಾ ಇಂಪಾರ್ಟೆಂಟ್. ಬಟ್ ನಂದು ಹಂಗಿಲ್ಲ. ಅಂದರೆ ಆಗಿಂದನೂ ನಂದು ಹಂಗೆ ಬಂದುಬಿಟ್ಟಿದೆ. ನಾನಿಲ್ಲ ಅಂದರೂ ಅವ್ರಿಗೆ ಅಷ್ಟು ಮಿಸ್ಸಿಂಗ್ ಫೀಲ್ ಅನ್ನೋ ಥರ ಬರಲ್ಲ. ನನಗೆ ಆಗಲಿ ನನ್ನ ತಮ್ಮ ಇಲ್ಲ ಅಂದರೆ ಏನೋ ಕಳ್ಕೊಂಡಿದ್ವಿ, ಏನೋ ಮಿಸ್ಸು ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಇಯರ್ ಅವ್ನು ಬಂದು 18th ಬರ್ಡೇ ಇತ್ತು. ಸೊ ಅಟ್ಲೀಸ್ಟ್ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗೋಕ್ಕಾಗಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಆನೆಸ್ಟ್ಲಿ ನಾನು ಓನ್ಲಿ 200 rupeesದು ಕೇಕ್ ತೊಗೊಂಬಂದು ಅವನಿಗೆ ಕಟ್ ಮಾಡಿಸಿದ್ದು. ಬಿಕಾಸ್ ದ ಸಿಚುವೇಶನ್ ವಾಸ್ ವೆರಿ ಬ್ಯಾಡ್, ವೆರಿ ಕ್ರಿಟಿಕಲ್. ಸೊ ಮಾಡ್ಸೋಕ್ಕೆ ದುಡ್ಡಿಲ್ಲ ಅಂತಲ್ಲ, ವಿ ವರ್ ನಾಟ್ ಇನ್ ಹ್ಯಾಪಿ ಸ್ಟೇಜ್ ಟು ಡೂ. ಸೊ ಆ ರೀಸನ್ನಿಗೆ ಬೇಡ ಅಂತ ವಿ ಕುಟ್. ಬಟ್ ದ ಯೂನಿವರ್ಸ್ ಆಗಲಿ, ನಾವು ನಂಬಿರೋ ದೇವರಾಗಲಿ ಡಿಡ್ ನಾಟ್ ಲೆಟ್ ಹಿಮ್ ಗೋ ಲೈಕ್ ದ್ಯಾಟ್ ಓನ್ಲಿ. ಅವನ ಒಂದು ಫ್ರೆಂಡ್ ಸರ್ಕಲ್ ಸಖತ್ತಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ನಮ್ಮ ಅಪ್ಪಂಗಾಗಲಿ ನಮ್ಮ ಅಮ್ಮಂಗಾಗಲಿ ಸಖತ್ ಖುಷಿ ಕೊಡ್ತು. ನಾನು ಇರಲಿಲ್ಲ ಆ ಪ್ರೆಸೆನ್ಸಲ್ಲಿ, ಬಟ್ ದೇ ಎಂಜಾಯ್ಡ್ ಇಟ್ ವೆರಿ ಲಾಟ್. ನಾನು ಓನ್ಲಿ ಫೋಟೋಸ್ ನೋಡಿದ್ದೆ. ಸೊ ಅಟ್ಲೀಸ್ಟ್ ಅವನಿಗೆ ಆ ಮುಖಾಂತರನಾದರೂ ಆ ಒಂದು ಬರ್ಡೇ ಅನ್ನೋ ಫೀಲ್ ಕೊಡ್ತು. ಟ್ರಸ್ಟ್ ಮೀ, ಅವನು ಹೋದ ವರ್ಷ ಬಟ್ಟೆನೂ ತೊಗೊಂಡಿರಲಿಲ್ಲ, ಓನ್ಲಿ ಶರ್ಟ್ ಮಾತ್ರ ತೊಗೊಂಡಿದ್ದ ಅಷ್ಟೇ. ಈ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ಸ್ ವೆರಿ ವೆಲ್ ಅಷ್ಟೇ. ಸೊ ಆ ರೀಸನ್ಗೆ ಈ ವರ್ಷ ಅವನ ಬರ್ಡೇ ಮಾತ್ರ ಸಖತ್ತಾಗಿತ್ತು. ಆ ರೀಸನ್ಗೆ ನಾನು ಈ ವರ್ಷ ಅವನಿಗೋಸ್ಕರ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಲೀವ್ ಹಾಕಿ ನಾನು ಅವನಿಗೆ ಒಂದು ರೇಂಜ್ಗೆ ಮಾಡಿದ್ದೀನಿ. ನನ್ನ ಒಂದು ಕೆಪಾಸಿಟಿ ಎಷ್ಟಿದೆಯೋ, ನನಗೆ ಏನು ಖುಷಿನೋ ಅಷ್ಟು. ಎಸ್, ಒಂದು ಪುಟ್ ಸರ್ಪ್ರೈಸ್ ನನ್ನ ತಮ್ಮಂಗೆ ನನ್ನ ಕಡೆಯಿಂದ. ಆ್ಯಂಡ್ ಯಾರೆಲ್ಲ ದೀರು ವಿಶ್ ಮಾಡಿದ್ದೀರಾ, ಸೊ ಅವ್ನ ಮುಖಾಂತರ ನಾನೇ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಅವ್ನಿಗೆ ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ಪ್ರೀತಿ ಮಾಡಿ. ಆ್ಯಂಡ್ ನನಗೂ ಅಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಅವನ ಜೊತೆ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ. ಬಟ್ ಅವನಿಗೆ ಕ್ಯಾಮ್ರಾ ಶೈ ಇದೆ. ಅವನಿಗೆ ನಮ್ಮ ಅಪ್ಪಂಗೆ ಕ್ಯಾಮ್ರಾ ಶೈ ಇದೆ, ಅವ್ರು ಬರಲ್ಲ ಕ್ಯಾಮ್ರಾ ಮುಂದೆ. ನಾವು ಅಮ್ಮ ಶಿ ಇಸ್ ಫೈನ್ ವಿತ್ ಇಟ್. ಬಟ್ ಅವರಿಬ್ಬರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸೊ ನನಗೆ ಅವರ ಒಂದು ಕಂಫರ್ಟ್ ಝೋನ್ನ ಇದು ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಆ ರೀಸನ್ಗೆ ನಮ್ಮ ಅಮ್ಮ ಬರ್ತಾರೆ, ಅವ್ರನ್ನ ತೋರಿಸ್ತೀನಿ. ಅವನಿಗೆ ಅವ್ನ ಮೂಡ್ ಸೆಟ್ಟು, ಅವನಿಗೆ ಅವ್ನು ಇವತ್ತು ತೋರಿಸ್ಬೋದು ಅಂದಾಗ ನೋಡಿ, ತಿರುಪತಿ ಲಾಗಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ದ. ಅದಕ್ಕಿಂತ ಮುಂಚೆ ಈಸ್ ನಾಟ್ ಲೈಕ್ ದಟ್. ಆ್ಯಕ್ಚುಲಿ ನಾನು ತಿರುಪತಿ ಲಾಗ್ ಮಾಡಬಾರ್ದಂತ ಇದ್ದಿದ್ದು, ಬಟ್ ಅವನೇ ನೆನ್ಪು ಮಾಡಿ ಮಾಡಿಸಿದ್ದು ಲಾಗ್ ಮಾಡು ಅಂತ. ಸೊ ಆ ಥರ ಒಂದೊಂದು ಟೈಮ್ ಅವನಂಗೆ. ಬಟ್ ಎಸ್, ನನ್ನ ತಮ್ಮ ಫೈನಲಿ 19 ಇಯರ್ಸ್ ಕಂಪ್ಲೀಟ್ ಮಾಡಿಬಿಟ್ಟ. ಸೊ ದಿರು, ಇದೇ ಥರ ನಿನಗೆ ಯಾವಾಗಲೂ ಲೈಫಲ್ಲಿ ಒಳ್ಳೇದಾಗಲಿ, ಖುಷಿಯಾಗಿರು, ಎಲ್ಲ ಫ್ರೆಂಡ್ಸ್ ಜೊತೆನೂ ತುಂಬ ಚೆನ್ನಾಗಿರು. ಇದೊಂದು ಮಾತು ಹೇಳಲೇಬೇಕು, ನನ್ನ ತಮ್ಮಂಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಟಚ್ ವುಡ್ ಏನು ದೃಷ್ಟಿ ಆಗಬಾರ್ದು. ಬಿಕಾಸ್ ಅವ್ನು ಅದೇ ಥರ ಗೇನ್ ಮಾಡಿದ್ದಾನೆ. ಫ್ರೆಂಡ್ಸ್ ಒಂದೇ ಕಡೆಯಿಂದ ಆಗಲ್ಲ, ಇವನ ಕಡೆಯಿಂದನೂ ಇನ್ಪುಟ್ ಇರಬೇಕು, ಅವ್ರ ಕಡೆಯಿಂದ ಆ ಥರ ಒಂದು ರೆಸ್ಪಾನ್ಸ್ ಇದ್ದಾಗನೇ ಫ್ರೆಂಡ್ಸ್ ಅನ್ನೋದಾಗೋದು. ಇನ್ನೊಂದು ಅವನಿಗೆ ಲಾಂಗ್ ವೇ ಇದೆ. ಸೊ ಆ ರೀಸನ್ಗೆ ಅವನಿಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ. ನನಗೂ ಅವರೆಲ್ಲರೂ ತಮ್ಮಂದಿರು ತುಂಬ ಇಷ್ಟ. ಲೈಕ್ ಅವರು ನನ್ನ ಅಕ್ಕ ಅಂತ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ಇಷ್ಟಪಡ್ತಾರೆ. ಸೊ ನೀವು ನೋಡಿರ್ಬೋದು, ನಮ್ಮ ನಂದಿಲ್ಸ್ಗೆಲ್ಲ ಒಟ್ಟಿಗೆ ಹೋಗಿರೋದವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸ್. ಅವರೆಲ್ಲ ಯಾರು ನನ್ನ ಫ್ರೆಂಡ್ಸ್ ಅಲ್ಲ, ನನಗೆ ಗೊತ್ತಿರೋ ಹುಡುಗರು ಅಲ್ಲ, ನನ್ನ ತಮ್ಮನಿಂದ ನನಗೆ ಪರಿಚಯ ಆಗಿರೋದು ಅವರೆಲ್ಲ. ಸೊ ಅವರಿಗೆ ಇನ್ನೊಂದು ಏನಂದರೆ, ನಾನು ಅದೇ ಥರ ಅವ್ರ ಹತ್ರ ಮಾತಾಡ್ತೀನಿ. ಸೊ ಅವರು ನನಗೆ ಕನೆಕ್ಟ್ ಆಗಿದ್ದಾರೆ. ಹಂಗಂದ್ಬಿಟ್ಟು ಅವ್ರಿಗೆ ನಾನು ಇಷ್ಟ ಅನ್ನೋ ಥರ ಅಲ್ಲ, ನಾನು ಅವ್ರಿಗೆ ಅದೇ ಥರ ರೆಸ್ಪಾಂಡ್ ಮಾಡ್ತೀನಿ, ಅದೇ ಥರ ವೇ ಆಫ್ ಟಾಕಿಂಗ್ ಮಾಡ್ತೀನಲ್ಲ, ಅವ್ರಿಗೆ ಅದು ಇಷ್ಟ ಆಗ್ಬಿಟ್ಟು ಅಕ್ಕ ಅಂತ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾರೆ. ಮಣಿಕಂಠ ಆಗಲಿ, ಮೈತಿಲು, ಸುಜಿತ್ತು, ಇವತ್ತು ಅವನಿದ್ದ ಆನಂದಲ್ಲಿ. ಸೊ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಇಂಥವ್ರು ಅಂತ ಸ್ಪೆಸಿಫಿಕ್ ಆಗಲ್ಲ. ನನಗೆ ಮೆನ್ಷನ್ ಮಾಡಿ ನನ್ನ ಜೊತೆ ಜಾಸ್ತಿ ಕ್ಲೋಸ್ ಆಗಿ ಅಪ್ಡೇಟ್ ಕೊಡೋರು ಇವ್ರು ಇಷ್ಟು ಜನ ಅಂತ. ಸೊ ಖುಷಿ ಆಗುತ್ತೆ. ಆ್ಯಂಡ್ ದೀರು ಫ್ರೆಂಡ್ಸಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ.
ಬಿಕಾಸ್ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನನಗೆ ನನ್ನ ತಂಗಿ ಹೆಂಗೆ ನನ್ನ ಜೊತೆ ಇದ್ಲ, ನನ್ನ ತಮ್ಮಂಗೆ ನನ್ನ ತಮ್ಮನ ಫ್ರೆಂಡ್ಸೇ ಜೊತೆಗಿದ್ದು. ಸೊ ಖುಷಿ ಆಗುತ್ತೆ. ಇಟ್ ವಾಸ್ ಒನ್ ಆಫ್ ದ ಟಫೆಸ್ಟ್ ಟೈಮ್ ಟು ಅಸ್ 2024. ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ಅನ್ಕೊಂಡು ವಿ ಮೂವ್ ಆನ್ ಅಷ್ಟೇ. ಈಗ ಹೊರಡೋಣ ಬನ್ನಿ. ಯಾರೋ ಬಂದರು. ಓಕೆ ಎಸ್, ಈಗ ಹೊರಡೋಣ ಬನ್ನಿ. ನಾನು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ನಾನು 3 ಗಂಟೆಗೆ ಲೈವ್ ಕೂಡ ಬರ್ತೀನಿ ಅಂತ ನಾನು ನಿಮಗೆ ಪೋಸ್ಟ್ ಹಾಕಿದ್ದೆ. ನೀವು ಲೈವಲ್ಲಿ ಕೂಡ ನೋಡ್ಬೋದು. ಈ ವಿಡಿಯೋ ನೋಡ್ಬಿಟ್ಟು ಆಮೇಲೆ ನೀವು ಲೈವ್ ಕಾಸ್ಟಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಎಸ್, ಇವಾಗ ಜಸ್ಟ್ ಬೇಕಿಗೆ ಬಂದು ಧನು ಹ್ಯಾಸ್ ಟೇಕನ್ ಕೇಕ್. ಸೇ ಹಾಯ್ ಧನು. ಆಯ್ ಮಾಡೋ ಪ್ಲೀಸ್. ಮಾಡೋ. ಕೇಕ್ ತೊಗೊಂಡಾಯ್ತು. ಆ್ಯಂಡ್ ಇದು ನನಗೆ ಕೊಟ್ಟಿದ್ದಾನೆ ಕಪ್ ಕೇಕ್ಸ್. ದೀರುಗೆ ಸರ್ಪ್ರೈಸ್ ಕೊಡೋಣ ಅಂದರೆ ಅವ್ನು ಬಂದೇ ಬಿಟ್ಟಿದ್ದಾನೆ. ನೋಡಿ ಅಲ್ಲಿ ಅವರು 3 ಜನನು ವಿಶ್ ಮಾಡ್ತಾರೆ. ಈಗ ಜಸ್ಟ್ ಬೇಕಿಗೆ ಬಂದು ನಾವು ಕೇಕ್ ತಗೊಂಡಾಯ್ತು. ಈಗ ನಾವು ಅಲ್ಲಿ ನಾನು ಹೇಳಿದ್ನಲ್ಲ ಸರ್ಪ್ರೈಸ್ ಕೊಡ್ತೀವಿ, ಆ ಸೆಲೆಬ್ರೇಷನ್ ಝೋನಿಗೆ ಹೋಗ್ತೀವಿ. ಅಲ್ಲಿ ಏನೇನೆಲ್ಲ ಹೆಂಗೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಲೈವ್ ಬರ್ತೀನಿ. ನೀವು ಲೈವಲ್ಲಿ ಚೆಕ್ಔಟ್ ಮಾಡಿರ್ಬೋದು. ಹಾಗೆ ಇದರಲ್ಲಿ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ. ನೀವು ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ನೀನ್ ಕೊಡೋ, ನಿಂದ ಆಕ್ಚುಲಿ ಬರ್ಡೇ ಅಲ್ಲಿ ನಂದು ಇದಾಗಿದ್ದು. ಅಲ್ಲಿ ಬೆಳ್ಳಗಿದೆ ಬಿಡ, ಅಲ್ಲಿ ಬೆಳ್ಳಗಿದೆ ಬಿಡು, ಪರವಾಗಿಲ್ಲ. ಎಸ್, ಲೈವ್ ಬಂದು ಲೈವ್ ಎಂಡ್ ಮಾಡಾಯ್ತು. ಈಗ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ನನ್ನ ತಮ್ಮನ ಬರ್ಡೇ ಸೆಲೆಬ್ರೇಷನ್ದು ಲೈಕ್ ಇಲ್ಲಿ ನಾನು ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅಂತ ಲೈವಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗೋದು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಈಗ ಲೆಟ್ಸ್ ಸಿ ನೆಕ್ಸ್ಟ್ ಅಪ್ಕಮಿಂಗ್ ಎಲ್ಲ ಏನೇನಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಧನು ಸೇ ಹಾಯ್. ಧನು ಸೇ ಹಾಯ್. ಓಕೆ, ಹ್ಯಾಪಿ. ದಿರು ಸೇ ಹಾಯ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಓಕೆ, ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಚಿನ್ನ. ಗುಲ್ಡವನು ಈ ಕೂಲರ್ ಎಷ್ಟೊತ್ತಿಂದ ಆನ್ ಮಾಡಕ್ ಟ್ರೈ ಮಾಡಿ ಇವಾಗ ಆನ್ ಮಾಡಿದ್ದಾರೆ ಗೈಸರು. ಓಕೆ ಫೈನ್. ಸ್ವಲ್ಪ ನಾನು ಫೋಟೋಸ್ ಎಲ್ಲ ತಕೊಂಡು ಆಮೇಲೆ ಸಿಗುವ. ಬಾಯ್. ಹ್ಯಾಂಡ್ ಕೇಕ್ ಇದು ನೋಡಿ, ಆ್ಯಂಡ್ ಇಲ್ಲಿ ಮಿನಿ ಅಂತ ಬರ್ಸಿದೆ. ಎಸ್, ಈಗ ನಾವು ಬಂದಿರೋದು ಕೆಫೆಗೆ. ಸೆಕ್ಟರ್ 144 ಅನ್ನೋ ರೆಸ್ಟೋರೆಂಟ್ ಕೆಫೆಗೆ ಬಂದಿದ್ದೀವಿ. 144 ಸುಳ್ಳು. ಸೇ ಹಾಯ್. 144 ನೋಡಿ ಗೈಸ್. ಜಸ್ಟ್ ವಿ ಹ್ಯಾವ್ ಸೆಟಲ್ಡ್ ಆ್ಯಂಡ್ ಈಗ ಆರ್ಡರ್ ಮಾಡ್ತಾ ಇದ್ದೀನಿ. ಯು ಫೀಲ್ ದ ಕೆಫೆ ಚೆನ್ನಾಗಿತ್ತಾ? ಅಭಿ ಚೆನ್ನಾಗಿತ್ತಾ? ಒನ್ ಮೋರ್ ಅನ್ಬೇಕಾಗಿತ್ತು. ಆ್ಯಂಡ್ ಅದಿರೋ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ತಮ್ಮನ ಕಡೆಯಿಂದ ನಮಗೋಸ್ಕರ ಬರ್ಡೇ ಟ್ರೀಟ್. ನನ್ನ ತಂಗಿ ಮಿಸ್ಸಿಂಗ್, ಅವಳಿಗಾದಷ್ಟು ಬೇಗ ಮತ್ತೆ ಇನ್ನೊಂದ್ಸಲ ಹೋಗುವ. ಎಸ್, ಹೀಗೆ ಮನೆಗೆ ಬಂದೆ. ಟೈಮ್ ಆಗಿರೋದು 7 o'clock. ಈಗ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ಅವರೆಲ್ಲ ಈಚೆ ಬಂದಿದ್ದಾರೆ. ಈಗ ಆ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ, ನೀವು ನೋಡ್ಕೊಂಬರ್ಬೋದು. ಇವಾಗ ಬನ್ನಿ, ಈಗ ಆಲ್ರೆಡಿ ಅವ್ರು ಬಂದಿದ್ದಾರೆ, ಈಚೆ ನಿಂತ್ಕೊಂಡಿದ್ದಾರೆ. ನಾನೀಗ ಹೋಗ್ಬಿಟ್ಟು ತೋರಿಸ್ತೀನಿ. ಮ್ಯಾಚ್ ಬಾಕ್ಸ್ ಇಲ್ಲ ಕಣೋ, ನೀನು ಅಲ್ಲಿ ಸಿಕ್ಕಿಲ್ಲ. ಹಾಂ, ಮನಿಕಂಡ್ರೆ ಸೇ ಹಾಯ್. ಮಾಸ್ಕ್ ಹಾಕೊಂಡ್ಬಿಟ್ಟು ಕವರೇಜ್ ಕೊಡ್ತಾನೆ ಅಂದ್ರೆ ಅವನ್ನ ತೋರಿಸ್ತೀನಿ. ನನ್ಗೆ ಇವ್ನೊಬ್ನೇ ಕಂಟೆಂಟ್ ಕೊಡೋದು ಕರೆಕ್ಟ್ ಆಗಿ. ಮಣಿಕಂಠ ಪಾಪ, ನೀನೊಬ್ನೇ ನನಗೆ ಕಂಟೆಂಟ್. ನೀಟಾಗಿರಿ ಕಂಠ. ಆಯ್ತಣ್ಣ, ಬಾಸ್ ಹೆಂಗ್ ಹೇಳ್ತಾರ ಹಂಗೆ ಅಷ್ಟೇ ಬೇಕಾಗಿಲ್ಲ ನಿಂಗೆ. ಹಚ್ಚಲಾ ಇದು ದರ್ಶನ್ ಹತ್ರ ಐತೆ, ಕೇಳ್ತೀನಿ. ಬಚ್ಕೋಬಿಡ್ ನಾನು ಯೂಟ್ಯೂಬ್ ಬಂದ.
ಒಂದ್ಸಲ ಬಾಯ್ ಅದ್ರಲ್ಲೂ ನೋಡಿ ಬಾಡಿ ಅಷ್ಟೇ. ಎಲ್ಲರೂ ಕೇಕ್ ತಿನ್ಕೊಂಡ್ರು ಫ್ರಮ್ ಮೈ ಸೈಡ್. ಆ್ಯಂಡ್ ಈಗ ಕಟ್ ಮಾಡ್ತಿರೋದು ಟೈಮ್ ಆಗಿರೋದು 10 o'clock. ಸೊ ಈಗ ಕಟ್ ಮಾಡಿ ಊಟ ಮಾಡಿ ಮಲ್ಗೋದು ಅಷ್ಟೇ. ಬಿಕಾಸ್ ಅಪ್ಪ ಇವಾಗ ಬಂದಿದ್ದಾರೆ, ಅದಕ್ಕೆ ಅವರಿಬ್ಬರದ್ದು ಸೆಲೆಬ್ರೇಷನ್ ಈಗ. ಆ್ಯಂಡ್ ಕಟ್ ಮಾಡಿ ನಾನು ಇದು ಬೆಂಟೋ ಕೇಕ್ನ ಕಸ್ಟಮೈಸ್ ಮಾಡಿಸಿದ್ದು ಹ್ಯಾಪಿ ಬರ್ಡೇ ಅಂತ. ಅವನಿಗೆ ಕಿಂಗ್ ಸಿಂಬಲ್ ಬೇಕು ಅಂದಿದ್ದೆ, ಅದಕ್ಕೆ. ಏನಿಲ್ಲ ಇವತ್ತಿನ ಕಂಟೆಂಟ್ ಇಷ್ಟೇ ಗೈಸ್. ಬೈ ಎಲ್ಲ ಬೇರೆ